ರಾಮಾನುಜಾಯ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಿಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ತಸ್ಮೈ ರಾಮಾನುಜಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಂ ಸಂಶಮತು. ಇಡೀ ಜಗತ್ತಿನ ಸಂಗೀತ ಪ್ರಪಂಚದಲ್ಲಿ ಕರ್ನಾಟಕ ಸಂಗೀತಕ್ಕೆ ತನ್ನದೇ ಆದಂಥ ಹಿರಿಮೆ ಕಡಿಮೆ ಇದೆ. ಈ ಕರ್ನಾಟಕ ಸಂಗೀತ ಪ್ರಪಂಚವನ್ನು ಶ್ರೀಮಂತಗೊಳಿಸಿದಂತಹ ಅನೇಕ ವಾಗ್ಗೇಯಕಾರರು, ಹರಿದಾಸರು, ಅವರೆಲ್ಲರೂ ಪ್ರಾತಸ್ಮರಣೀಯರು. ಅದರಲ್ಲಿ ವಿಶೇಷವಾಗಿ ನಮ್ಮ ನಾಡಿನ ಹರಿದಾಸ ಪರಂಪರೆ ವಿಶಿಷ್ಟ ರೀತಿ. ಅವರೆಲ್ಲರೂ ಕೃಷ್ಣನನ್ನ, ರಾಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಅನೇಕ ಕೃತಿಗಳನ್ನೆಲ್ಲ ರಚನೆ ಮಾಡಿದರು. ಆದ್ರಿಂದಾನೇ ಕರ್ನಾಟಕದ ಹರಿದಾಸ ಪರಂಪರೆಗೆ ಅಷ್ಟು ವಿಶೇಷ ಇದೆ. ಅವರೆಲ್ಲರೂ ಭಗವಂತನ ಜೊತೆ ನೇರವಾದಂತಹ ಸಂಪರ್ಕವನ್ನು ಇಟ್ಟುಕೊಂಡು ಕೃತಿಗಳ ರಚನೆಯನ್ನು ಮಾಡಿದರು. ಅದಕ್ಕೆ ಇವತ್ತು ಎಂದೆಂದಿಗೂ ಸಂಗೀತ ಪ್ರಪಂಚದಲ್ಲಿ ಹರಿದಾಸ ವಾಂಗ್ಮಯ ಅಂತಹ ವಿಶೇಷವಾದಂತಹ ಸ್ಥಾನವನ್ನು ಗಳಿಸಿದೆ. ಅಂತಹ ಹರಿದಾಸರೆಲ್ಲರನ್ನ ನಾವು ಕಚೇರಿಗಳಲ್ಲಿ ಅವರ ಕೃತಿಗಳನ್ನು ಕೇಳ್ತೀವಿ. ಆದರೆ ಅವರನ್ನು ಪ್ರತ್ಯಕ್ಷ ಕಾಣುವಂತಹ ಒಂದು ಅವಕಾಶವನ್ನು ಈ ಸಾಫಲ್ಯ ಮೂವೀಸ್ ನವರು ಸಂಕೀರ್ತನ ಅನ್ನುವಂತಹ ಒಂದು ಶೀರ್ಷಿಕೆಯಲ್ಲಿ ಒಂದು ಉತ್ತಮವಾದಂತಹ ಚಲನಚಿತ್ರದ ನಿರ್ಮಾಣ ಮಾಡಿದ್ದಾರೆ. ಶ್ರೀಪಾದರಾಜರಿಂದ ಪ್ರಾರಂಭವಾಗುವಂತಹ ಹರಿದಾಸ ವಾಂಗ್ಮಯ ಪುರಂದರದಾಸರು, ಕನಕದಾಸರು, ಬೇಲೂರು ವೈಕುಂಠದಾಸರು, ವಾದಿರಾಜರು, ಇಂತಹ ಎಲ್ಲ ಮಹಾಮಹಿಮರೆಲ್ಲರನ್ನ ಬಹಳ ಉತ್ತಮ ರೀತಿಯಲ್ಲಿ ಸಂಗೀತ ಸಂಯೋಜನೆ ಮಾಡಿ ನಮ್ಮೆಲ್ಲರಿಗೂ ಆ ಹರಿದಾಸರನ್ನ ದರ್ಶನ ಮಾಡಿಸಿದ್ದಾರೆ. ಅವರು ರಚನೆ ಮಾಡಿದಂತಹ ಕೀರ್ತನೆಗಳನ್ನೆಲ್ಲ ಕೇಳಿಸಿದ್ದಾರೆ. ನಾನು ಈ ಸಂಕೀರ್ತನ ಚಲನಚಿತ್ರವನ್ನ ಪ್ರತ್ಯಕ್ಷ ಹೋಗಿ ನೋಡಿದೆ. ನನಗೆ ಬಹಳ ಸಂತೋಷ ಆಯಿತು. ವಾದಿರಾಜರಿಂದ ರಚನೆ ಆದಂತಹ ಕೃತಿಗಳ ಗಾಯನ ಇರ್ಬೋದು, ಪುರಂದರದಾಸರಿರ್ಬೋದು, ಕನಕದಾಸರಿರ್ಬೋದು, ವಿಶೇಷವಾಗಿ ಬೇಲೂರು ವೈಕುಂಠದಾಸರ ಬಗ್ಗೆ ಅದ್ಭುತವಾದಂತಹ ಚಲನಚಿತ್ರವನ್ನ, ಆ ಚಿತ್ರ ಭಾಗವನ್ನ ನಾನು ನೋಡಿದ್ದೇನೆ. ಅನೇಕರಿಗೆ ಬೇಲೂರು ವೈಕುಂಠದಾಸರ ಪರಿಚಯ ಅಷ್ಟಾಗಿರಲಿಲ್ಲ. ನಾನು ಈ 3 ವರ್ಷಗಳ ಹಿಂದೆ ಬೇಲೂರಿಗೆ ಹೋದಾಗ ವೈಕುಂಠದಾಸರ ಶುಭ ನಾಮಾಂಕಿತದಲ್ಲಿ ಇರುವಂತಹ ಒಂದು ರಸ್ತೆಯನ್ನು ನಾನು ಶುಭಾರಂಭಗೊಳಿಸಿದೆ. ಅವರ ಗೃಹಕ್ಕೆ ಹೋಗಿದ್ದೆ. ಈಗ ಈ ಚಲನಚಿತ್ರವನ್ನು ನೋಡಿದಾಗ ನಾನು ಕಲ್ಪನೆ ಮಾಡಿಕೊಂಡ್ರೆ, ಅಂತಹ ವೈಕುಂಠದಾಸರ ಮನೆಗೆ ಎಂತೆಂತಹ ಮಹಾಮೇನರೆಲ್ಲ ಬಂದಿದ್ರು, ಅವರ ಸೇವೆಯನ್ನು ಮಾಡಿದ್ದಾರೆ ಅಂತ ನೋಡಿದ್ರೆ, ಕೇಳಿದ್ರೆ ಆನಂದ ಆಗುತ್ತೆ. ಅವರ ಹಿರಿಮೆ ಎಷ್ಟು ಎತ್ತರದ ಸ್ಥಾನದ್ದು ಅಂತ ಗೊತ್ತಾಗುತ್ತೆ. ಈ ಸಂಗೀತ ಸಂಯೋಜನೆ ಇರಬಹುದು, ಇದರಲ್ಲಿ ಪಾತ್ರ ವಹಿಸಿರೋರು ಇರಬಹುದು, ಎಲ್ಲರೂ ಬಹಳ ಉತ್ತಮವಾಗಿ ಮಾಡಿದ್ದಾರೆ. ಇದನ್ನ ನಿರ್ಮಾಣ ಮಾಡಿರುವಂಥವರು ಸ್ವತಃ ಕಲಾವಿದರಾದಂತಹ ಪದ್ಮಕಲಾವಿದರು. ಅವರು ನಮ್ಮ ನಾಡಿನ ಕಲಾಕ್ಷೇತ್ರದಲ್ಲಿ ಅನೇಕ ಸೇವೆಗಳನ್ನು ಮಾಡಿದ್ದಾರೆ. ಅವರು ಇದನ್ನು ನಿರ್ಮಾಣ ಮಾಡಿದ್ದಾರೆ, ನಿರ್ಮಾಪಕಿಯಾಗಿ ಸೇವೆ ಮಾಡಿದ್ದಾರೆ. ಅವರನ್ನು ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಇದರ ನಿರ್ದೇಶನವನ್ನ ಕಲಾಗಂಗೋತ್ರಿ ಮಂಜು ಅವರು ಮಾಡಿದ್ದಾರೆ. ಸಂಗೀತವನ್ನ ನಾಡಿನ ಹೆಸರಾಂತ ಸಂಗೀತ ಸಂಯೋಜನೆ ಮಾಡಿದಂತಹ ಪ್ರವೀಣ್ ಡಿ ರಾವ್ ಅವರು ಮಾಡಿದ್ದಾರೆ. ನಮ್ಮ ಆತ್ಮೀಯರಾದಂತಹ ಪ್ರಹ್ಲಾದ್ ಮತ್ತು ಇವರೆಲ್ಲರೂ ಈ ತಂಡದಲ್ಲಿ, ಸಂಕೀರ್ತನ ತಂಡದಲ್ಲಿ ಸೇರಿಕೊಂಡು ಸಾಫಲ್ಯ ಮೂವೀಸ್ನಲ್ಲಿ ಸಾಫಲ್ಯವಾದಂತಹ ಸೇವೆಯನ್ನ ಅವರು ಮಾಡಿರೋದು ನನಗೆ ತುಂಬ ಸಂತೋಷ ತಂದಿದೆ. ನಾನು ಈ ಸಂದರ್ಭದಲ್ಲಿ
ಯಾರ್ಯಾರು ಸಂಗೀತ ಪ್ರೇಮಿಗಳಿದ್ದಾರೆ, ಯಾರು ಹರಿದಾಸರನ್ನ ಆರಾಧಿಸ್ತಾರೆ, ಪೂಜಿಸ್ತಾರೆ, ಅವರೆಲ್ಲರೂ ಅವಶ್ಯವಾಗಿ ಈ ಒಂದು ಚಲನಚಿತ್ರವನ್ನ, ಸಂಕೀರ್ತನ ಚಲನಚಿತ್ರವನ್ನ ನೋಡಬೇಕು, ಆನಂದ ಪಡಬೇಕು. ನಮ್ಮ ನಾಡಿನ ಹಲವಾರು ನೃತ್ಯ ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದಾರೆ. ಡಾಕ್ಟರ್ ಶ್ರೀಧರ್ ಮುಂತಾದವರೆಲ್ಲ ಇದರಲ್ಲಿ ಅಭಿನಯಿಸಿದ್ದಾರೆ. ನಾನು ಪ್ರತ್ಯಕ್ಷ ಈ ಚಲನಚಿತ್ರವನ್ನು ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಹರಿದಾಸರ ಸ್ಮರಣೆಯನ್ನ ಈ ಸಂಕೀರ್ತನ ಚಿತ್ರದ ಜೊತೆ ಮಾಡಿದ್ರೆ ನಮ್ಮೆಲ್ಲರ ಜೀವನ ಸಾರ್ಥಕ ಆಗಿದೆ. ಈ ದೊಡ್ಡ ಯೋಜನೆ ಇದು. ಬೇರೆ ಚಲನಚಿತ್ರಗಳೆಲ್ಲ ನಿರ್ಮಾಣ ಆಗುತ್ತೆ, ಆದರೆ ಕಲಾ ಜಗತ್ತಿಗೆ ಇದೊಂದು ಅಪೂರ್ವವಾದಂತಹ ಕೊಡುಗೆಯನ್ನು ಕೊಟ್ಟಿರುವಂತಹ ನಿರ್ಮಾಪಕಿ ವಿದುಷಿ ರತ್ನಕಲಾವನ್ನು ನಾನು ಈ ಸಂದರ್ಭದಲ್ಲಿ ಮತ್ತು ಇದಕ್ಕೆ ಸಹಕರಿಸಿದಂತಹ ಎಲ್ಲರನ್ನ ನಾನು ಅಭಿನಂದಿಸ್ತಾ ಇದ್ದೀನಿ. ಇದು ಕರ್ನಾಟಕದ ಎಲ್ಲ ಕಡೆ ಪ್ರದರ್ಶನ ಆಗಲಿ, ಎಲ್ಲರೂ ಇದನ್ನು ನೋಡಲಿ, ಎಲ್ಲರ ಜೀವನಕ್ಕೂ ಒಂದು ಅರ್ಥ ಸಿಗಲಿ ಹೇಳ್ತಾ ಈ ವಾಕ್ಪುಷ್ಪವನ್ನು ಕೃಷ್ಣನ ಕರುಣಾವಳಿಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಲೋಕ ಸಂಸ್ಥೆ ಸುಖಿನೋಭವಂತು ಶ್ರೀಮತೆ ನಾವು ತುಂಬಾ ಧನ್ಯವಾದಗಳು.